ನಮಸ್ತೆ, ನಾನು ಡಾಕ್ಟರ್ ಸೋಮನಾ ಭಟ್. ಇವಾಗಿನ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಸ್ ಅಲ್ಲಿ ನೋಡ್ತಾ ಹೋದವಾಗ ಸಣ್ಣ ಮಗುವಿಂದ ಶುರುವಾಗಿ ಒಂದು ಮಧ್ಯವಯಸ್ಕರ ತನಕನೂ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಜಾಸ್ತಿ ಆಗ್ತಾ ಇದೆ. ಯಾವ್ದೆಲ್ಲನ್ನ ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಕನ್ಸಿಡರ್ ಮಾಡಬಹುದು? ತಲೆಯಲ್ಲಿ ಹುಳುಕಡ್ಡಿ ತಿನ್ನತ್ತೆ, ನೋಡಿದೀರಾ? ಸೋರಿಯಾಸಿಸ್ ಆಗತ್ತೆ, ಬೇರೆ ಬೇರೆ ತರಹದ ಡರ್ಮಟೈಟಿಸ್ ಗಳಾಗತ್ತೆ, ಸ್ಕಿನ್ ಇನ್ಫೆಕ್ಷನ್ ಗಳಾಗತ್ತೆ, ರುಮ್ಯಾಟಿಸಮ್ ಆಗತ್ತೆ, ರುಮಟಾಯ್ಡ್ ಆರ್ಥರೈಟಿಸ್ ಆಗತ್ತೆ. ಈ ಎಲ್ಲದನ್ನು ಕೂಡ ನಾವು ಆಟೋ ಇಮ್ಯುನಿಟಿಯಲ್ಲಿ ಕನ್ಸಿಡರ್ ಮಾಡ್ತೇವೆ. ಅಷ್ಟೇ ಅಲ್ಲದೆ ಈಗಿತ್ಲಾಗಿ ಇವನ್ ರೆಸ್ಪಿರೇಟರಿ ಅಲರ್ಜೀಸು ಪದೇ ಪದೇ ಸೀನುವಂಥದ್ದು, ಅರ್ಟಿಕೇರಿಯಾ ಆಗುವಂಥದ್ದು, ಈ ತರದ ವಿಷಯಗಳು ಕೂಡ ತುಂಬಾ ಕಾಮನ್ ಆಗಿದೆ. ಯಾಕೆ, ಎಲ್ಲಿ ಅಂತ ನೋಡ್ತಾ ಹೋದವಾಗ ಇಲ್ಲಿ ನಮಗೆ ಮೇನ್ ಆಗಿ ಸಿಗುವಂತದ್ದೇ ನಮ್ಮ ವೀರ್ಯ ವಿರುದ್ಧ ಆಹಾರ ಅನ್ನುವಂಥದ್ದು. ಸೊ ಏನಾಗುತ್ತೆ, ಒಂದು ಅನ್ಯೂಶುವಲ್ ಕಾಂಬಿನೇಷನ್ಸ್ ಆಫ್ ಫುಡ್, ಒಂದು ಅನ್ಟೈಮ್ಲಿ ಫುಡ್ ಹಾಗೂ ಪ್ಯಾಕ್ಡ್ ಹಾಗೂ ಕ್ಯಾಂಡ್ ಫುಡ್ ಇಲ್ಲಿ ನಮ್ಗೆ ಮುಖ್ಯವಾಗಿ ಕಾಣುವಂಥದ್ದು. ಈಗ ಹಾಲು ತುಪ್ಪದಿಂದ ಶುರುವಾಗಿ ತರಕಾರಿಗಳು ಹಾಗೂ ಈಗ ಕ್ವಿಕ್ ಮೀಲ್ಸ್ ಅಂತ ಬಿಸಿ ನೀರು ಹಾಕಿದ್ರೆ ಊಟ ಮಾಡ್ಬಿಡೋದು, ಈ ತರ ಕ್ವಿಕ್ ಮೀಲ್ಸ್ ತನಕನೂ ಎಲ್ಲದನ್ನು ನಮ್ಗೆ ಪ್ಯಾಕ್ಡ್ ಫುಡ್ ರೀತಿಯಲ್ಲಿ ಸಿಗ್ತಾ ಇದ್ದು, ಇದೆಲ್ಲದನ್ನು ಕೂಡ ನಮ್ಗೆ ನಮ್ಮ ಇಮ್ಯುನಿಟಿ ಮೇಲೆ ಕೆಲಸ ಮಾಡ್ತಾ ಇದೆ, ನಮ್ಮ ಇಮ್ಯುನಿಟಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ ಹೋದ್ರೆ ನಾವಿಲ್ಲಿ ನಮ್ಮ ಇಮ್ಯುನಿಟಿ ಇರುವಂತದ್ದು ನಮ್ಮ ದೇಹದ ಹೊರಗಡೆಯಿಂದ ಬರುವಂತಹ ವೈರಸ್ಗಳಿಗೆ, ಹೊರಗಡೆಯಿಂದ ಬರುವಂತಹ ರೋಗಗಳಿಂದ ರಕ್ಷಿಸಿಕೊಳ್ಳಲು. ಆದರೆ ನಮ್ಮ ದೇಹವೇ ನಮ್ಮ ಇಮ್ಯುನಿಟಿಯೇ ನಮ್ಮ ದೇಹವನ್ನ ಒಂದು ರೋಗವಾಗಿ ಪರಿಗಣಿಸಿದಾಗ, ನಮ್ಮ ಇಮ್ಯುನಿಟಿಯೇ ನಮ್ಮ ದೇಹದ ಭಾಗಗಳನ್ನ ಹೊರಗಿನ ವಸ್ತುವಾಗಿ ಪರಿಗಣಿಸಿದಾಗ ಆಗುವಂತದ್ದೇ ಈ ಆಟೋ ಇಮ್ಯುನಿಟಿ ಅನ್ನುವಂತಹ ತೊಂದರೆ ಅಥವಾ ಡಿಸೀಸ್ ಅಂತ ನಾವು ಹೇಳಬಹುದು. ಇಲ್ಲಿ ಮುಖ್ಯವಾಗಿ ನಾವು ಮಾಡ್ಕೋಬೇಕಾಗಿರೋದು ನಮ್ಮ ಆಹಾರದ ಕರೆಕ್ಷನ್ ಹಾಗೂ ನಮ್ಮ ಒಂದು ಏನು ಲೈಫ್ ಸ್ಟೈಲ್ ಇದೆ, ಲೈಫ್ ಸ್ಟೈಲಿನ ಕರೆಕ್ಷನ್. ಮೊದಲನೇದಾಗಿ ಅಬ್ರಪ್ಟ್ ಆಗಿ ಡಯಟ್ಸ್ ಗಳನ್ನ, ಕ್ರಾಶ್ ಡಯಟ್ಸ್ ಅನ್ನ ತೆಗೆದುಕೊಳ್ಳುವಂಥದ್ದು. ಮೊದಲಿಂದಾನು ದೇಹಕ್ಕೆ ರೂಢಿನೇ ಇಲ್ಲದೆ ಇರುವಂತಹ ಆಹಾರ ಪದ್ಧತಿಯನ್ನ, ಆಹಾರಗಳನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ನಮ್ಮ ದೇಹ ಅದನ್ನ ರಿಸೀವ್ ಮಾಡೋದಿಲ್ಲ. ಎಕ್ಸೆಸಿವ್ ಆಗಿ ಆಲ್ಕೋಹಾಲ್ ಅನ್ನ ಸೇವಿಸುವಂಥದ್ದು, ಎಕ್ಸೆಸಿವ್ ಚಾಕ್ಲೇಟ್ಸ್ ಅನ್ನ ತಿನ್ನುವಂಥದ್ದು, ಎಕ್ಸೆಸಿವ್ ಆಲ್ಕಲಿ ಫುಡ್ ಅನ್ನ ತಿನ್ನುವಂಥದ್ದು. ಈಗ ಬೇರೆ ಬೇರೆ ತರಹದ ಚಿಪ್ಸ್ ಪ್ರಾಡಕ್ಟ್ಸ್ ಗಳು ಬರ್ತಾ ಇದೆ, ಬೇರೆ ಬೇರೆ ತರಹದ ಪ್ಯಾಕ್ಡ್ ಫುಡ್ ಗಳು ಬರ್ತಾ ಇದೆ. ಅದೆಲ್ಲದ್ರಲ್ಲೂ ನೀವು ನೋಡ್ಬೋದು ಉಪ್ಪಿನ ಅಂಶ ಜಾಸ್ತಿ ಆಗಿರತ್ತೆ. ಈ ತರಹದ ಉಪ್ಪಿನ ಅಂಶ ಜಾಸ್ತಿ ಇರುವಂತಹ ಆಹಾರಗಳನ್ನ ತೆಗೆದುಕೊಳ್ಳುವಂಥದ್ದು, ಅತಿಯಾಗಿ ಫಾಸ್ಟ್ ಫುಡ್ ಗಳನ್ನ ಸೇವಿಸುವಂಥದ್ದು, ಸ್ಟ್ರೀಟ್ ಫುಡ್ ಗಳನ್ನ ಸೇವಿಸುವಂಥದ್ದು, ಕರಿದ ಆಹಾರಗಳನ್ನ ಸೇವಿಸುವಂಥದ್ದು, ಇದು ಯಾವಾಗಳೂ ವರ್ಜ್ಯ. ಏಕಾಶನಂ ಸರ್ವತ್ರ ಮಾನ್ಯ ಅಂತಂತಾರೆ. ಅಂದ್ರೆ ಒಂದು ಊಟದಲ್ಲಿ ಒಂದೇ ತರಹದ ಧಾನ್ಯ, ಒಂದೇ ತರಹದ ಬೇಳೆ, ಒಂದು ತರಹದ ತರಕಾರಿ, ಈ ತರ ಒಂದೊಂದೇ ತರಹದ ಆಹಾರ ದ್ರವ್ಯಗಳು ಇರಬೇಕು. ಯಾವಾಗ ನಾವು ಬೇರೆ ಬೇರೆ 2-3 ಜಾತಿಯ ಬೇಳೆಗಳನ್ನ ಮಿಕ್ಸ್ ಮಾಡ್ತೇವೆ, 2-3 ಜಾತಿಯ ಕಾಳುಗಳನ್ನ ಮಿಕ್ಸ್ ಮಾಡ್ತೇವೆ, ಈ ತರಹದ ಒಂದು ಏನು ಮಿಕ್ಸಿಂಗ್ ಅತಿ ಆಗ್ತಾ ಹೋದವಾಗ ದೇಹ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಹಾಗೇನೆ ಕಾಲ ಭೋಜನ ಯಾವಾಗ್ಲೂ ಒಳ್ಳೆಯದು. ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಇದೇ ಟೈಮು ಅಂತ ಇಲ್ಲಿ ಹೇಳೋದಿಲ್ಲ. 10, 3, 6 ಆದ್ರೆ ಅದೇ ಟೈಮು, ಅಥವಾ 7, 12, 4 ಆದ್ರೂ ಅದೇ ಟೈಮು. ಯೂಶುವಲಿ ಆದಷ್ಟು ಅದೇ ಟೈಮಿಗೆನೆ ಆಹಾರ ತೆಗೆದುಕೊಂಡ್ರೆ ಒಳ್ಳೇದು. ಆದ್ರೆ ಪ್ರಮಾಣ ಹೇಗಿರ್ಬೇಕು ಅಂತಂದ್ರೆ, ಮುಂದಿನ ಒಂದು ಆಹಾರ ಕಾಲಕ್ಕೆ ಅದು ಜೀರ್ಣ ಆಗೋ ಹಾಗೆ ಇರ್ಬೇಕು. ಹಿಂದಿನ ಆಹಾರ ಜೀರ್ಣ ಆಗದೇನೆ ಮತ್ತೆ ಟೈಮ್ ಆಯ್ತು ಅಂತ ಮುಂದಿನ ಆಹಾರ ತಗೊಂಡ್ರೆ ಅದು ಕೂಡ ನಮ್ಮಲ್ಲಿ ಎಷ್ಟೊಂದು ಆಟೋ ಇಮ್ಯೂನಿ ಡಿಸೀಸಸ್ ಅನ್ನ ಉತ್ಪತ್ತ ಮಾಡಕ್ಕೆ ಹೆಲ್ಪ್ ಮಾಡತ್ತೆ. ಏನಾಗುತ್ತೆ, ಅನ್ಡೈಜೆಸ್ಟೆಡ್ ಫುಡ್ ಹೊಟ್ಟೆಲೇ ಇರತ್ತೆ, ಅದು ಅರ್ಧಂಬರ್ಧ ಜೀರ್ಣ ಆಗಿರತ್ತೆ. ಅದ್ರ ಮೇಲೆ ಮತ್ತೆ ಫ್ರೆಶ್ ಫುಡ್ ಹಾಕ್ತೀರಾ, ಹೊಟ್ಟೆಗೆ ನಾವೇ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಕೊಟ್ಟ ಹಾಗೆ ಆಗತ್ತೆ. ಏನನ್ನ ಜೀರ್ಣ ಮಾಡ್ಬೇಕು, ಏನನ್ನ ಮುಂದೆ ಕಳಿಸ್ಬೇಕು, ಏನನ್ನ ಅಬ್ಸಾರ್ಬ್ ಮಾಡ್ಕೋಬೇಕು, ಯಾವುದು ಹೊಟ್ಟೆಗೆ ಗೊತ್ತಾಗೋದಿಲ್ಲ. ಎಲ್ಲದೂ ಮಿಕ್ಸ್ ಆಗಿ ಯಾವುದು ಕೂಡ ಸರಿಯಾಗಿ ಡೈಜೆಸ್ಟ್ ಆಗದೇನೆ ನಾವು ತೆಗೆದುಕೊಂಡಂತಹ ನ್ಯೂಟ್ರಿಷನ್ ಏನಿದೆ, ತೆಗೆದುಕೊಂಡಂತಹ ಆಹಾರ ಏನಿದೆ ಅದು ನಮ್ಮ ದೇಹಕ್ಕೆ ಸರಿಯಾಗಿ ಸಿಗೋದಿಲ್ಲ. ಸೊ ಈ ತರ ಸಿಗದೇ ಇರುವಾಗ ಏನಾಗುತ್ತೆ, ಉತ್ತರವಾಗಿ ನಮ್ಮ ಧಾತುಗಳು ಕ್ಷಯ ಆಗ್ತಾ ಹೋಗುತ್ತೆ, ಆಸ್ಟಿಯೋಪೋರೋಸಿಸ್ ಸ್ಟಾರ್ಟ್ ಆಗತ್ತೆ, ವಿಟಮಿನ್ಸ್ ಗಳು ಅಬ್ಸಾರ್ಬ್ ಆಗೋದಿಲ್ಲ, ಮಿನರಲ್ಸ್ ಗಳು ಅಬ್ಸಾರ್ಬ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಡೈಜೆಷನ್ನೇ ಸರಿ ಆಗ್ತಾ ಇಲ್ಲ, ಆಹಾರ ಸರಿಯಾಗಿ ಬ್ರೇಕ್ ಡೌನೇ ಆಗ್ತಾ ಇಲ್ಲ. ಆವಾಗ ದೇಹಕ್ಕೆ ಅದನ್ನ ಅಸಿಮಿಲೇಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದೆಲ್ಲದ್ರಿಂದ ನಾವು ಹೊರಗೆ ಬರೋದು ಹೇಗೆ? ಈ ತರ ಆಟೋ ಇಮ್ಯುನಿಟಿ ಡೆವಲಪ್ ಆಗೋದು ವಾರ, ತಿಂಗಳು ಅಥವಾ 6 ತಿಂಗಳಲ್ಲಿ ಅಲ್ಲ, ವರ್ಷಾನುಗಟ್ಲೆ ನಾವು ಮಾಡಿದಂತಹ ತಪ್ಪಿಂದ ಈ ತರ ಆಟೋ ಇಮ್ಯುನಿಟಿ ಡೆವಲಪ್ ಆಗಿರುತ್ತೆ. ಹಾಗಾಗಿ
ಇದನ್ನ ನಾವು ಸರಿ ಮಾಡ್ಕೋಬೇಕು ಅಂದ್ರೂ ಕೂಡ ವರ್ಷಾನುಗಟ್ಲೆನೆ ಬೇಕಾಗತ್ತೆ. ಸಿಂಪ್ಟಮ್ಸ್ ಕೆಲವೊಂದ್ರ ಮಟ್ಟಿಗೆ ಬೇಗ ರಿವರ್ಸ್ ಆಗ್ಬೋದು, ಆದ್ರೆ ಕಂಪ್ಲೀಟ್ ಆಗಿ ಈ ಆಟೋ ಇಮ್ಯುನಿಟಿ ಅನ್ನುವಂಥದ್ದು ದೇಹದಿಂದ ಹೊರಗಾಕ್ಲಿಕ್ಕೆ ತುಂಬಾ ವರ್ಷನೇ ಬೇಕು. ಆದ್ರೆ ಎಷ್ಟೊಂದು ಜನರಲ್ಲಿ 80% ತನಕ ನಾವು ರಿಸಲ್ಟ್ ಅನ್ನ ಕೊಡ್ಬೋದು. ಮತ್ತೊಂದು 20% ಏನು ದೇಹಕ್ಕೆ ಆಗಿರುವಂತಹ ತೊಂದರೆ ಇದೆ ಅದು ರಿಟೈನ್ ಆಗಿ ಹೋಗತ್ತೆ. ಈ ತರಹದ ಟೈಮ್ ಬಂದವಾಗ್ಲೇ ನಮ್ಗೆ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮಗಳು ಹೆಲ್ಪ್ ಆಗುವಂತದ್ದು. ವಮನ ಇರಬಹುದು, ವಿರೇಚನ ಇರಬಹುದು, ಬಸ್ತಿ ಇರಬಹುದು, ಈ ತರಹದ ಟ್ರೀಟ್ಮೆಂಟ್ಗಳೇನಿದೆ ಇದನ್ನ ರಿಪೀಟೆಡ್ ಆಗಿ ಪದೇ ಪದೇ ತಗೊಂಡಾಗ ದೇಹ ತನ್ನನ್ನ ತಾನು ಇಂಟರ್ನಲಿ ರಿಪೇರ್ ಮಾಡ್ಕೊಳ್ತಾ ಹೋಗತ್ತೆ. ಹಾಗಾಗಿ ಎಷ್ಟೊಂದು ಸೋರಿಯಾಸಿಸ್ ಕೇಸ್ಗಳಲ್ಲಿ, ಎಂಡೋಕ್ರೈನ್ ರಿಲೇಟೆಡ್ ಡಿಸಾರ್ಡರ್ಸ್ ಅಲ್ಲಿ, ಟೀನಿಯಾ ಕೇಸ್ಗಳಲ್ಲಿ, ಅಥವಾ ನಮ್ಮ ರುಮ್ಯಾಟಿಸಮ್ ಕೇಸ್ಗಳಲ್ಲಿ ನಾವು ನೋಡ್ಬೋದು ಈ ತರ ವಿತ್ ಮೆಡಿಸಿನ್, ವಿತ್ ರಿಪೀಟೆಡ್ ಪಂಚಕರ್ಮ ನಿಧಾನ ಪೇಷಂಟು ಕೂಡ ರಿಕವರ್ ಆಗ್ತಾ ಹೋಗ್ತಾರೆ. ನೋವುಗಳು, ತೊಂದರೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದೇನೆ ಈ ಆಟೋ ಇಮ್ಯುನಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟಲ್ದೇನೆ ಕಂಪಲ್ಸರಿಯಾಗಿ ನಾವು ನಮ್ಮ ಫುಡ್ ನ ಇಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಅತ್ಯವಶ್ಯಕ. ಹಾಗಾಗಿ ನಮ್ಮ ಆಚಾರ್ಯರು ಹೇಳಿದಾಗೆ ಎಲ್ಲದಕ್ಕೂ ನಮ್ಮ ಹೊಟ್ಟೆಯ ಮೂಲ, ಹೊಟ್ಟೆಯಲ್ಲಿ ಆಗುವಂತಹ ಕೆಲಸ ಆಹಾರ ಪಚನ. ಈ ಹೊಟ್ಟೆ ಸರಿಯಾಗಿರ್ಬೇಕು ಅಂದ್ರೆ ಆಹಾರ ಸರಿಯಾಗಿರ್ಬೇಕು, ಹಾಗೇನೆ ಆರೋಗ್ಯ ಸರಿಯಾಗಿರ್ಬೇಕು ಅಂದ್ರೆ ಈ ಆಹಾರ ಸರಿಯಾಗಿರುವಂಥದ್ದು ಅತಿ ಅವಶ್ಯಕ. ಹಾಗಾಗಿ ಏನಾದರೂ ತಿನ್ನುವ ಮೊದಲು ಅದರ ಕಾಂಬಿನೇಷನ್ನಿನ ಬಗ್ಗೆ, ಅದರ ಸೋರ್ಸಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸೇವಿಸುವುದು ಒಳ್ಳೆಯದು.